ಅಪಾಯಕ್ಕೆ ಆಹುತಿಗಾಗಿ ಕಾಯುತ್ತಿವೆ ಸುಜಲಾನ್ ವಿಂಡ್ ಪವರ್ ಎನರ್ಜಿ ಕಂಪನಿಯ ವೈರ್ಗಳು ಮತ್ತು ಕಂಬಗಳು. ಸಾರ್ವಜನಿಕರ ಜೀವ ತೆಗೆಯಲು ಕಾಯುತ್ತಿವೆ ಈ ಹೈ ವೋಲ್ಟೇಜ್ ವಿದ್ಯುತ್ ಕಂಬಗಳು ಮತ್ತು ವೈರ್ಗಳು. ಗೊತಗಿ ಮತ್ತು ಶಿರಗುಂಪಿ ಗ್ರಾಮದ ಜನರೇ ಈ ರಸ್ತೆಯಲ್ಲಿ ಹೋಗಬೇಕು ಎಂದರೆ ಎಚ್ಚರ. ನೀವುಗಳು ಹುಚ್ಚರಾದರೆ ಜೀವ ಹೋಗುವುದು ಗ್ಯಾರಂಟಿ. ಸರ್ಕಾರಿ ಆಸ್ತಿಯನ್ನ ಖಾಸಗಿ ಕಂಪನಿ ಸುಜಲಾನ್ಗೆ ಮಾಡಿಕೊಂಡ ಅಧಿಕಾರಿಗಳು. ರಸ್ತೆ ಉದ್ದಕ್ಕೂ 33,000 ವೋಲ್ಟೇಜ್ ಲೈನ್ ಹಾಕಿ ಸಾರ್ವಜನಿಕರ ಜೀವದ ಜೊತೆಗೆ ಚೆಲ್ಲಾಟವಾಡುತ್ತಿರುವ ಸುಜಲಾನ್ ಎನರ್ಜಿ ಕಂಪನಿ. ಕುಷ್ಟಗಿ ತಾಲೂಕಿನ ಗೋದಾಗಿ ಗ್ರಾಮದಿಂದ ಶಿರಗುಂಪಿ ಗ್ರಾಮಕ್ಕೆ ತೆರಳುವ ಮಾರ್ಗ ಮಧ್ಯೆ ಸುಮಾರು 2 ಕಿಲೋಮೀಟರ್ವರೆಗೆ ಬಲ ಮತ್ತು ಎಡಬದಿ ಎರಡೂ ಕಡೆಗೆ ಸಾರ್ವಜನಿಕರು ನಡೆದಾಡುವ ಸ್ಥಳದ ಬೈಪಾಸ್ ರಸ್ತೆಗೆ ಮತ್ತು ವಾಹನ ಸವಾರರು ಓಡಾಡುವ ನಡು ಮಧ್ಯ ರಸ್ತೆಗೆ ಸುಮಾರು 33,000 ಹೈ ಟೆನ್ಷನ್ ವೋಲ್ಟೇಜ್ ವಿದ್ಯುತ್ ಕಂಬ ವೈರ್ ತಂತಿಯನ್ನು ರಸ್ತೆಗೆ ಹಾಕಿ ಸಾರ್ವಜನಿಕರ ಜೀವ ತೆಗೆಯಲು ಅಪಾಯದ ಆಹುತಿಗಾಗಿ ಕಾಯುತ್ತಿವೆ. ಆದರೆ ಯಾವುದೇ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ ಅಥವಾ ಯಾವ ಸಂಬಂಧಿಸಿದ ಅಧಿಕಾರಿಗಳು ಹೈ ವೋಲ್ಟೇಜ್ ವೈರ್ ಬಗ್ಗೆ ಈ ಕಂಬದ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ ಎಂದರೆ ತಪ್ಪಾಗಲಾರದು. ಸರ್ಕಾರಿ ಆಸ್ತಿಯನ್ನ ಸುಜಲಾನ್ ವಿಂಡ್ ಪವರ್ ಎನರ್ಜಿ ಕಂಪನಿಗೆ ಮಾಡಿಕೊಂಡ ಅಧಿಕಾರಿಗಳು. ಗೋದಗಿ ಗ್ರಾಮದಿಂದ 1 ಕಿಲೋಮೀಟರ್ ದೂರದಿಂದ ನಡು ಮಧ್ಯದಿಂದ ಹಿಡಿದು ಸುಜಲಾನ್ ಕಂಪನಿಯ ವಿದ್ಯುತ್ ಕೆಇಬಿವರೆಗೆ ರಸ್ತೆ ಪಕ್ಕಕ್ಕೆ ಮತ್ತು ನಡು ರಸ್ತೆಗೆ ಅಡ್ಡಲಾಗಿ ಕೇವಲ ನೆಲದಿಂದ 20 ಅಡಿ ಕೆಳಗಿಂದ ಮೇಲಕ್ಕೆ 20 ಅಡಿ ಮಾತ್ರ ಇವೆ. ಈ 33,000 ಹೈ ವೋಲ್ಟೇಜ್ ಕಂಬಕ್ಕೆ ವಿದ್ಯುತ್ ಇಲಾಖೆ, ಗ್ರಾಮ ಪಂಚಾಯಿತಿ ಮತ್ತು ಲೋಕೋಪಯೋಗಿ ಇಲಾಖೆ, ಜಿಲ್ಲಾ ಪಂಚಾಯತ್ ಎಂಜಿನಿಯರಿಂಗ್ ಇಲಾಖೆಯಿಂದ ಅನುಮತಿ ಪಡೆದಿದ್ದಾರೆ ಇಲ್ಲವೋ ಗೊತ್ತಿಲ್ಲ. ಇದನ್ನ ನೋಡಿದರೆ ಸಂಬಂಧಿಸಿದ ಅಧಿಕಾರಿಗಳ ಅನುಮತಿ ಪಡೆದಿಲ್ಲ ಅನಿಸುತ್ತಿದೆ. ಈ ಘಟನೆಯನ್ನು ನೋಡಿದರೆ ಮೇಲ್ನೋಟಕ್ಕೆ ಸ್ಥಳೀಯ ಮಟ್ಟದ ಅಧಿಕಾರಿಗಳ ಬೆಂಬಲದಿಂದ ಈ ಕಾರ್ಯ ನಡೆದಿದೆ ಎನಿಸುತ್ತಿದೆ. ಸುಜಲಾನ್ ವಿಂಡ್ ಪವರ್ ಎನರ್ಜಿ ಕಂಪನಿ ಅಧಿಕಾರಿಗಳಿಗೆ ಲಂಚವನ್ನ ಕೊಟ್ಟು ಮನದ ಬಂದಂತೆ ಕಂಬಗಳನ್ನು ಅಳವಡಿಕೆ ಮಾಡಿದೆ ಎಂದರೆ ತಪ್ಪಾಗಲಾರದು. ಭಾರೀ ಪ್ರಮಾಣದಲ್ಲಿ ಸರ್ಕಾರಕ್ಕೆ ನಷ್ಟವನ್ನುಂಟು ಮಾಡಿ ಸರ್ಕಾರದ ನಿಯಮ ಗಾಳಿಗೆ ತೂರಿದ ಸುಜಲಾನ್ ಕಂಪನಿ. ಯಾವುದೇ ಸರ್ಕಾರ ಅಥವಾ ಖಾಸಗಿ ವ್ಯಕ್ತಿಯ ಮಾಲೀಕತ್ವದ ಜಮೀನಿನಲ್ಲಿ ವಿದ್ಯುತ್ ಕಂಬ ಮತ್ತು ಲೈನ್ ಹಾಕಬೇಕೆ ಎಂದರೆ ಮೊದಲು ಅನುಮತಿ ಮುಖ್ಯವಾಗಿರುತ್ತದೆ. ಸರ್ಕಾರದ ನಿಯಮದ ಪ್ರಕಾರ ಯಾವುದೇ ಕಂಪನಿ ಇರಲಿ ಅಥವಾ ಸರ್ಕಾರ ಇರಲಿ, ಸಾರ್ವಜನಿಕರಿಗೆ ತೊಂದರೆಯಾಗದಂತೆ, ನಷ್ಟ ಉಂಟಾಗದಂತೆ ವಿದ್ಯುತ್ ಮತ್ತು ಕಂಬಗಳನ್ನು ಅಳವಡಿಕೆ ಮಾಡಬೇಕು. ಆದರೆ ಇಲ್ಲಿ ಸುಜಲಾನ್ ವಿಂಡ್ ಪವರ್ ಎನರ್ಜಿ ಕಂಪನಿ ಸರ್ಕಾರ ಅನುಮತಿ ಮತ್ತು ಸಂಬಂಧಿಸಿದ ಇಲಾಖೆಗಳ ಪರವಾನಗಿ ಪಡೆಯದೆ ಮತ್ತು ಅನುಮತಿ ತೆಗೆದುಕೊಳ್ಳದೆ ಹೈ ವೋಲ್ಟೇಜ್ 33,000 ವಿದ್ಯುತ್ ಹರಿದು ಹೋಗುವಂತಹ ಕಂಬ ಮತ್ತು ಲೈನ್ ಹಾಕಿದೆ. ಸರ್ಕಾರದ ಆಸ್ತಿಯನ್ನ ಮನಬಂದಂತೆ ಉಪಯೋಗ ಮಾಡಿಕೊಂಡು ಇಲ್ಲಿನ ಜನರ ಜೀವದ ಜೊತೆಗೆ ಚೆಲ್ಲಾಟವಾಡುತ್ತಿದೆ. ಯಾವುದೇ ಹೈ ವೋಲ್ಟೇಜ್ ಕಂಬವನ್ನ ನಿರ್ಮಾಣ ಬೇಕಾದರೆ ಸುಮಾರು ನೆಲದಿಂದ 100ರಿಂದ 150 ಅಡಿ ಮೇಲಕ್ಕೆ ಹಾಕಬೇಕು. ಆದರೆ ಸುಜಲಾನ್ ಕಂಪನಿ ಮಾತ್ರ ಕೇವಲ ನೆಲದಿಂದ ಮೇಲಕ್ಕೆ ಕೇವಲ 20 ಅಡಿ ಮಾತ್ರ ಹಾಕಿದೆ. ಇಲ್ಲಿ ಭಾರಿ ವಾಹನಗಳು, ರೈತರ ಟ್ರ್ಯಾಕ್ಟರ್ಗಳು ಮತ್ತು ಎತ್ತು ಬಂಡಿಗಳು ಯಾವುದೇ ದವಸ ಧಾನ್ಯಗಳನ್ನು ಹೇರಿಕೊಂಡು ಹೋಗಬೇಕಾದರೆ ಈ ವಿದ್ಯುತ್ ವೈರ್ಗಳನ್ನು ತಾಕುತ್ತವೆ. ಈ ವೈರ್ಗಳು ಯಾವ ಸಮಯದಲ್ಲಿ ಬೇಕಾದರೂ ಸಾರ್ವಜನಿಕರ ಜೀವ ಹೋಗಬಹುದು. ಗೋತಕಿ ಮತ್ತು ಶಿರಗುಪ್ಪಿ ಹಾಗೂ ಇತರೆ ಗ್ರಾಮದ ಜನರೇ ಈ ರಸ್ತೆಯಲ್ಲಿ ನೀವುಗಳು ಹೋದರೆ ನಿಮ್ಮ ಜೀವ ಹೋಗುವುದು ಗ್ಯಾರಂಟಿ. ಎಚ್ಚರ ತಪ್ಪಿದರೆ ಹುಚ್ಚರಾಗುವುದು ಗ್ಯಾರಂಟಿ. ಗೋತಕಿ ಮತ್ತು ಶಿರಗುಂಪಿ ಹಾಗೂ ಇತರೆ ಗ್ರಾಮಗಳ ಜನರೇ ಈ ರಸ್ತೆಯಲ್ಲಿ ಸುಜಲಾನ್ ವಿಂಡ್ ಪವರ್ ಎನರ್ಜಿ ಕಂಪನಿ ತನ್ನ ಸ್ವಾರ್ಥಕ್ಕಾಗಿ ಈ ಭಾಗದ ಜನರಿಗೆ ಹಣವನ್ನ ನೀಡಿ ಭ್ರಷ್ಟ ಅಧಿಕಾರಿಗಳನ್ನ ತನ್ನ ಕೈ ಒಳಗೆ ಇಟ್ಟುಕೊಂಡು ತನಗೆ ಮನ ಬಂದಂತೆ ಹೈ ಟೆನ್ಷನ್ ವಿದ್ಯುತ್ ಕಂಬ ಮತ್ತು ವೈರ್ಗಳನ್ನು ಹಾಕಿ ತಾನು ನಿರ್ಮಾಣ ಮಾಡಿಕೊಂಡಂತಹ ವಿದ್ಯುತ್ ಪೂರೈಕೆಯ ಕೆಇಬಿಗೆ ಲೈನ್ ಎಳೆದುಕೊಂಡು ಹೋಗಿದೆ. ಆದರೆ ಈ ಎಲ್ಲ ಲೈನ್ಗಳನ್ನು ಸರ್ಕಾರಿ ರಸ್ತೆಯಲ್ಲಿ ಹಾಕಿ ಸಾರ್ವಜನಿಕರು ನಡೆದಾಡುವಂತಹ ರಸ್ತೆ ಮಧ್ಯೆ ಹಾಕಿ ಎಲ್ಲರ ಜೀವನದ ಜೊತೆಗೆ ಆಟವಾಡುವಂತಹ ಕೆಲಸವನ್ನ ಮಾಡಿದೆ ಮತ್ತು ಪ್ರಾಣ ತೆಗೆಯುವಂತೆ ಕೆಲಸವನ್ನು ಮಾಡಿಕೊಂಡಿದೆ. ಆದ್ದರಿಂದ ಈ ರಸ್ತೆಯಲ್ಲಿ ನೀವುಗಳು ಹೋದರೆ ಇಲ್ಲಿ ನಿಮ್ಮ ಜೀವ ಕೈಯಲ್ಲಿ ಇಟ್ಟುಕೊಂಡು ಹೋಗುವುದಾದರೆ ಎಚ್ಚರದಿಂದ ಹೋಗಿ. ಎಚ್ಚರದಿಂದ ಹೋಗದಿದ್ದರೆ ನೀವುಗಳು ಹುಚ್ಚರಾಗುವುದು ಗ್ಯಾರಂಟಿ. ನಿಮ್ಮ ಜೀವ ನಿಮ್ಮ ಕೈಯಲ್ಲೇ ಇಟ್ಟುಕೊಂಡು ಓಡಾಡಬೇಕು, ಇದು ಗ್ಯಾರಂಟಿ. ನೀವು ಎಚ್ಚರ ತಪ್ಪಿದರೆ ಹುಚ್ಚರಾಗುವುದು ಗ್ಯಾರಂಟಿ. ಪ್ರಿಯ ವೀಕ್ಷಕರೇ ಮತ್ತು ಅಧಿಕಾರಿ ವರ್ಗದವರೇ, ಯುಡಬ್ಲ್ಯೂಡಿ ಅಧಿಕಾರಿ ವರ್ಗದವರೇ ಮತ್ತು ಜಸ್ಕಾಂ ಇಲಾಖೆಯವರೇ, ಇವತ್ತು ಮಾತಿಗಿಟ್ಟು ಶಿರಗುಂಪಿಗೆ ಹೋಗುವಂತಹ ರಸ್ತೆಯಲ್ಲಿ ಇವತ್ತು ಸುಜಲಾನ್ ಎಂಬ ಕಂಪನಿ ಇವತ್ತು ರಸ್ತೆಗೆ ಅಡ್ಡಲಾಗಿ ಒಂದು ಹೈ ಟೆನ್ಷನ್ ವೈರನ್ನು ಹಾಕಿ ರೋಡಿನಲ್ಲೇ ರಸ್ತೆಯ ಮಧ್ಯಭಾಗದಲ್ಲೇ ಈ ಒಂದು ಲೈಟ್ ಕಂಬವನ್ನು ಹಾಕಿ ಜನರ ಜೊತೆ ಚೆಲ್ಲಾಟ ಆಡುವಂತಹ ಒಂದು ಜನರು ಯಾವ ಸಮಯದಲ್ಲಿ
ಎಲ್ಲಿ ಪ್ರಾಣ ಹೋಗುತ್ತೆ ಅಂತ ಗೊತ್ತಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಸುಜಲಾನ್ ಇವತ್ತು ಸರ್ಕಾರದ ಆಸ್ತಿಯನ್ನು ದುರ್ಬಳಕೆಯನ್ನು ಮಾಡಿಕೊಂಡು ಇವತ್ತು ನೀವು ನೋಡ್ತಾ ಇದ್ದೀರಿ. ಇಲ್ಲೆಲ್ಲ ನೋಡ್ರಿ, ಈಗ ಈ ಕಂಬವನ್ನು ಇವತ್ತು ಇದೇ ರಸ್ತೆ, ಇದೇ ಕಂಬ ಇವತ್ತು ಸಾರ್ವಜನಿಕರು ಮತ್ತು ನಡೆದಾಡುವಂಥ ಜನ ಇವತ್ತು ಇಲ್ಲೇ ಅಕಸ್ಮಾತ್ ಏನಾದ್ರು ಯಾವುದಾದ್ರೂ ರೈತರು ಇವತ್ತು ಮೇವು ಏರ್ಕೊಂಡು ಹೋಗೋದು ಅಥವಾ ಯಾವುದೇ ದವಸ ಧಾನ್ಯಗಳನ್ನು ಏರ್ಕೊಂಡು ಹೋದರೆ ಅಕಸ್ಮಾತ್ ಒಂದು 200ರಿಂದ 300 ಚೀಲ ಹಿಡ್ಕೊಂಡು ಹೋದ್ರೆ ಇವತ್ತು ಈ ವೈರ್ ಕಂಬವನ್ನು ನೋಡ್ತಾ ಇದ್ದೀರಿ. ಇದು ಯಾವ ರೀತಿ ಇದು ಐತಪ್ಪ ಅಂತಂದ್ರೆ ಸುಮಾರು ಒಂದು 20 ಫೂಟ್ ಕೂಡ ಇಲ್ಲ, ಅಷ್ಟೊಂದು ಕೆಳಗಡೆ ಈ ವೈರನ್ನು ಹಾಕಿ ಇವತ್ತು ಸುಜಲಾನ್ ಕಂಪನಿ ಇವತ್ತು ಏನು ಮಾಡ್ತಾ ಇದೆಯಪ್ಪ ಅಂತಂದ್ರೆ ಜನರ ಜೊತೆ ಇವತ್ತು ಜನರ ಒಂದು ಪ್ರಾಣದ ಜೊತೆ ಇವತ್ತು ಚೆಲ್ಲಾಟ ಆಡಕತ್ತೈತೆ ಅಂತೇಳಿ ಈ ಮೂಲಕ ಮೊನ್ನೆ ಇವತ್ತಿಗೆ ಒಂದೇ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ರೀ ಶಾಸಕರೇ. ಇವತ್ತೊಂದು ಈ ಒಂದು ಸ್ಥಳವನ್ನು ನೋಡ್ರಿ. ಮೊನ್ನೆ ನೀವು ಸಚಿವರೇ ಮತ್ತು ಸರ್ಕಾರದ ಪ್ರತಿನಿಧಿಗಳೇ, ಇವತ್ತು ಮೇಲ್ವರ್ಗದ ಅಧಿಕಾರಿಗಳೇ ಇವತ್ತು ಇಲ್ಲಿ ಬಂದು ನೀವು ಒಂದೇ ಒಂದು ಸಲ ಒಂದು ಪರಿಶೀಲನೆ ಮಾಡಿರಿ. ಈ ಪರಿಸ್ಥಿತಿ ಯಾವ ರೀತಿ ಐತೆ, ಇವತ್ತು ಜನರಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನು ಇವತ್ತು ನೀವು ತಿಳಿದು ನೋಡ್ರಿ. ದಯವಿಟ್ಟು ಇಲ್ಲಿ ಬರ್ರಿ. ಇದು ಯಾವ ಸ್ಥಿತಿಯಲ್ಲಿ ಇವತ್ತು ಸುಜಲಾನ್ ಕಂಪನಿ ಸರ್ಕಾರದ ಆಸ್ತಿಯನ್ನು ಇವತ್ತು ಯಾವ ಥರ ದುರ್ಬಳಕೆ ಮಾಡಿಕೊಂಡಿದೆ, ಅದನ್ನು ಯಾವ ಥರ ಇವತ್ತು ಭ್ರಷ್ಟಾಚಾರವನ್ನು ಮಾಡಕತ್ತೈತೆ, ತಾವು ಎಷ್ಟು ಅದನ್ನು ಯಾವ ಥರ ಮಾಡೈತೆ ಅನ್ನೋದನ್ನು ಇವತ್ತು ಈ ವಿಡಿಯೋದಲ್ಲಿ ಬೇಕಾರೆ ನೋಡ್ರಿ. ನೀವು ಬೇಕಾದ್ರೆ ಕಣ್ಣಾರೆ ಬೇಕಾದ್ರೆ ಬಂದು ನೋಡ್ರಿ, ಇಲ್ಲಿ ಪರಿಶೀಲನೆ ಮಾಡ್ರಿ ಅಂತ ಹೇಳ್ತಾ ನಾನು ಇಲ್ಲೇ ಒಂದು ಜೊತೆಯನ್ನು ಸೋಡಿಸಿ ಎಲ್ಲ ಇವತ್ತು ಮಾತಿಟ್ಟು ಗುಂಪಿ ರಸ್ತೆಗೆ ನಡುಮಧ್ಯೆ ರಸ್ತೆಯಲ್ಲೇ ಈ ವೈರ್ಗಳನ್ನು ಮತ್ತು ಇಂಜೆಕ್ಷನ್ ವೈರ್ಗಳನ್ನು ಎಳೆದಿರ್ತಿರ್ತದ್ದು. ಆದರೆ ಇವತ್ತು ಯಾವುದೇ ಇವತ್ತು PWD ಇರ್ಬೋದು ಅಥವಾ ಪಂಚಾಯತಿಲಿಂದ ಇರ್ಬೋದು ಅಥವಾ ಇವತ್ತು ಜಸ್ಕಾಂ ಇಲಾಖೆಯಿಂದ ಇರ್ಬೋದು, ಯಾವುದೇ ರೀತಿಯಿಂದ ಪರ್ಮಿಷನನ್ನು ತೆಗೆದುಕೊಳ್ಳದೆ ಈ ಥರ ಸರ್ಕಾರದ ಆಸ್ತಿಯನ್ನು ದುರ್ಬಳಕೆ ಮಾಡಿಕೊಂಡು ತಮಗೆ ಮನ ಬಂದಂತೆ ಇವತ್ತು ಈ ಲೈನ್ಗಳನ್ನು ಎಳೆದಿದ್ದಾರೆ. ಇದನ್ನು ದಯವಿಟ್ಟು ಇಲ್ಲಿ ಜನಕ್ಕೆ, ಇಲ್ಲಿ ರೈತರಿಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದನ್ನು ದಯವಿಟ್ಟು ಇದನ್ನು ಪರಿಶೀಲನೆ ನಡೆಸಬೇಕು. ಪರಿಶೀಲನೆ ನಡೆಸಿ ಈ ಎಲ್ಲ ಸುಮಾರು ಒಂದು ಸಾವಿರ ಅಲ್ಲ, ಸುಮಾರು ಒಂದು 10,000 ಕಂಬಗಳನ್ನು ಇವತ್ತು ಎಡೆ ಬದಿ ಮತ್ತು ಬಲ ಬದಿ